ಫ್ರೆಂಡ್ಸ್, ವೆಲ್ಕಮ್ ಟು ಮೊಮ್ಮಗ ಬ್ಲಾಗ್ಸ್. ಮಾರ್ನಿಂಗ್ 7 o'clock ಆಗಿದೆ. ಆ್ಯಕ್ಚುಲಿ 7 o'clock ಹೇಳ್ತಾನೆ, ಬಟ್ 7:30ವರೆಗೂ ಆಲ್ಮೋಸ್ಟ್ ಬೆಡ್ಡಲ್ಲೇ ಸ್ವಲ್ಪ ಆಟ ಆಡಿಸ್ತೀನಿ. ಸೊ ಆ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಾದಮೇಲೆ ಇವತ್ತು ಬೆಳಿಗ್ಗೆ ನಮ್ಮಮ್ಮ ಅಷ್ಟರಲ್ಲಿ ಎಲ್ಲ ಕೆಲಸನ ಮನೆ ಕೆಲಸ, ನೀರು ಹಿಡಿಯೋದು, ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಅರ್ಧ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿರ್ತಾರೆ. ಆದಮೇಲೆ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಸೋನಾಗೆ ತಿಂಡಿ, ಮನೆಯವ್ರಿಗೆಲ್ಲ ತಿಂಡಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಒಂದು ಬೆಳಗ್ಗೆಯಿಂದನೇ ಸ್ಟಾರ್ಟ್. ನೀವು ಓಡ್ತಾ ಇರ್ತಾರೆ, ನಾವು ಹಿಡಿತಾ ಇರ್ಬೇಕಷ್ಟೇ. ಸೊ ಹಿಡ್ದು ಕಂಟ್ರೋಲ್ ಮಾಡೋದು ಸಾಕಾಗೋಗ್ಬಿಡುತ್ತೆ. ಸೊ ಇವತ್ತು ಮಾರ್ನಿಂಗ್ ಟಿಫನ್ನೇ ಆಗಲೇ ಸಾಟರ್ಡೆ ಆಗಿರೋದ್ರಿಂದ ಹೋಟ್ಲಿಂದ ನಮಗೆ ಇಡ್ಲಿ ತೊಗೊಂಬಂದಿದ್ರು. ಅದಕ್ಕೆ ಇಡ್ಲಿ ತಿಂದಿದ್ವಿ. ಪಾಪುಗೂ ಇಡ್ಲಿ ತಿನ್ನಿಸಿದ್ದೆ. ಇನ್ನು ಮಧ್ಯಾಹ್ನಕ್ಕೋಸ್ಕರ ಚಪಾತಿ ಮತ್ತು ಪಲ್ಯ ಮಾಡ್ಕೊತಾಯಿದ್ದೀನಿ. ಸೊ ಇದಕ್ಕೆ ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಬದನೆಕಾಯಿ ಪಲ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಕುಕ್ಕೊತಿದ್ದೀನಿ. ಈ ಕಡೆ ನಮ್ಮ ಪಾಪು ಸ್ವಲ್ಪ ಇಡ್ಲಿ ತಿಂದಿದ್ದ. ದೇವ್ರ ಪೂಜೆ ಎಲ್ಲ ಇತ್ತಲ್ಲ, ಅದ್ರ ಪ್ರಸಾದನ ಅನ್ನ ಇಟ್ಟು ಸ್ವಲ್ಪ ಅನ್ನ ತಿನ್ಕೊತಾ ಇದ್ದಾನೆ. ಸೊ ಇದೆಲ್ಲ ಆದಮೇಲೆ ಇದಕ್ಕೆ ಕಾಯಿ, ಧನಿಯಾ ಪೌಡರು, ಗರಂ ಮಸಾಲ, ಉಪ್ಪು ಸ್ವಲ್ಪ ಎಲ್ಲ ಆ್ಯಡ್ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ನಮ್ಮ ಕ್ಲೋಸ್ ಮಾಡಿಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈ ಕಡೆ ಚಪಾತಿನ ರೆಡಿ ಮಾಡಿದ್ರಮ್ಮ. ಫಸ್ಟಲ್ಲಿ ಪಾಪು 10 o'clock ಆಗಿತ್ತು. ಸೊ ಪಾಪುನ ಸ್ನಾನ ಮಾಡಿಸಿ ಮಲಗಿಸ್ಕೊಂಡೆ. ಅದಾದಮೇಲೆ ಪಾಪುದು ಅವನು ಮಲ್ಕೊಂಡು ಎದ್ದಾದಮೇಲೆ ಅವನಿಗೆ ಸ್ನ್ಯಾಕ್ಸ್ನಲ್ಲಿ ಕೊಡ್ತಾ ಇರ್ತೀನಿ ಡೈಲಿ. ಇವತ್ತು ಬನಾನ ಕೊಟ್ಟಿದ್ದೀನಿ. ಆಮೇಲೆ ಮಧ್ಯಾಹ್ನ ಏನು ಚಪಾತಿನೇ ಇತ್ತಲ್ಲ, ಸೊ ಅದನ್ನೇ ತಿಂದ್ಕೊಂಡಿದ್ದೀವಿ. ಸೊ ಸಂಜೆಗೆ ತರಕಾರಿ ಇರಲಿಲ್ಲ, ಸೊ ಹಾಗಾಗಿ ಸಿಂಪಲಾಗಿರೋಂತಹ ಕಡಲೆ ಬಜ್ಜಿ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಕಡಲೆಕಾಯಿ, ಸ್ವಲ್ಪ ಉಪ್ಪು, ಆಮೇಲೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು, ಜೀರಿಗೆ, ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಬಿ ಸ್ವಲ್ಪ ಸಾಂಬಾರು ರೀತಿ ಸ್ವಲ್ಪ ನೀರು ಥರ ಮಾಡಿಕೊಂಡು ಒಂದು ಹಸಿ ಈರುಳ್ಳಿನ ಹೆಚ್ಚಾಕ್ಬಿಟ್ರೆ ಸೊ ಕಡಲೆ ಬಜ್ಜಿ ರೆಡಿಯಾಗೋಗಿರುತ್ತೆ. ಸೊ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ತರಕಾರಿ ಸಾಂಬಾರು ತಿನ್ನೋಕ್ಕಾಗಿಲ್ಲ ಅಂತಂದರೆ ಸೊ ಈ ಥರ ಸಿಂಪಲ್ಲಾಗಿ ಏನಾದ್ರು ಒಂದು ಮಾಡ್ಕೋಬೋದು. ಸೊ ಇದಾದಮೇಲೆ ಟಿ ವಿ ನೋಡ್ತೀವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಪಾಪ ಮುದ್ದೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ನನಗೆ ಇಷ್ಟ ಮುದ್ದೆ, ಆ್ಯಕ್ಚುಲಿ ಮುದ್ದೆ ತಿಂತಾನೆ. ಆಲ್ಮೋಸ್ಟ್ ನನಗೆ 1 year ಕಂಪ್ಲೀಟ್ ಆದಾಗಿ ನಾನು ಮುದ್ದೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುದ್ದೆ ಇಷ್ಟಪಟ್ಟು ತಿಂತಾನೆ ಆ್ಯಕ್ಚುಲಿ. ಸೊ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಪಾಪು ನೋಡಿ ಬಂದಿದ್ದಾನೆ. ಸೊ ಅವನಿಗೆ ಸ್ವಲ್ಪ ಮುದ್ದೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಸೊ ಅದಾದಮೇಲೆ ಮಲಗಿಸ್ತೀನಿ. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅದಾದಮೇಲೆ ಇನ್ನು 8:30 ಅಷ್ಟರಲ್ಲಿ ಮಲ್ಕೋತಾನೆ. ಬಾಯ್.